ಯಾವುದೇ ಸರ್ಕಾರ ಆದ್ರೂ ಅಷ್ಟೇ, ಯಾರೇ ಹಿರಿಯ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಯಾರೇ ಸೇವೆ ಸಲ್ಲಿಸಿದ್ರು ತೀರ್ಕೊಂಡ ತಕ್ಷಣ ಫಾರ್ಮಾಲಿಟೀಸ್ ಎಲ್ಲ ಪಕ್ಕಕ್ಕಿಡಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರೋದಕ್ಕೆ ಅಥವಾ ದರ್ಶನಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು. ಇದಕ್ಕೆ ಮಿಕ್ಕಿದ ಫಾರ್ಮಾಲಿಟೀಸ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋದು ನೋಡಿ. ಎಲ್ಲಾನು ಪೇಪರ್ ವರ್ಕ್, ಈಗ ಸತ್ತೋದನ ಬಂದು ಪೇಪರ್ ವರ್ಕ್ ಮಾಡಕ್ ಆಗ್ತದೆ. ಅಲ್ಲಿ ಬೇಸಿಕ್ ಕಾಮನ್ ಸೆನ್ಸ್ ಸರ್ಕಾರಕ್ಕೆ ಇರಬೇಕಾದದ್ದು. ಸೊ ತಗೊಂಬರಕ್ ಇಷ್ಟೊಂದು ಅಲ್ಲಿಗೆ ಬಂದು ವಾಪಸ್ ತಗೊಂಬರೋದು ವೆರಿ ಹಾರ್ಡ್, ತುಂಬಾ ಕಷ್ಟ ಆಗುತ್ತದೆ. ಕೆಲವೊಂದೆಲ್ಲ ಹಿರಿಯ ಕಲಾ ಬಂದ ತಕ್ಷಣ ಇಲ್ಲಿ ದರ್ಶನಕ್ಕೆ ಯಾರ್ಯಾರೋ ಬಂದಿರ್ತಾರೆ, ಅದಕ್ಕೊಂದು ಅವಕಾಶ ಆಗೋದನ್ನ ಇದನ್ನ ಸರ್ಕಾರ ಇರಲಿ ಅಥವಾ ಅಧಿಕಾರಿಗಳು ಯಾರು ಇರ್ತಾರೆ ಅವರು DC ಇರ್ಬೋದು, ಇದನ್ನೆಲ್ಲ ಗಮನಕ್ಕೆ ತಗೊಂಡು ಮಾಡ್ಬೇಕು. ಇದನ್ನ ಅದಕ್ಕೋಸ್ಕರ ತಗೊಂಬರಕ್ಕೆ 3 ಗಂಟೆಗೆ ತಂದು ಇನ್ನು ಅರ್ಧ ಗಂಟೆಗೆ ತಗೊಂಡ್ರೆ ಇಲ್ಲಿಗೆ ಯಾಕೆ ತರಬೇಕಾಯ್ತು? ತರದಲ್ಲಿ 2 hours ಹೋಯ್ತಪ್ಪ. ಅಲ್ಲಿಂದ ಬರಕ್ಕೆ ಏನ್ Z+ ಕೊಡ್ತೀರಾ? ನೀವೇನ್ 0 ಟ್ರಾಫಿಕ್ ಕೊಡ್ತೀರಾ? ಇಲ್ಲ ತಾನೆ. ಅಲ್ಲಿ ಬರಕ್ಕೆ 1.5 ಗಂಟೆ, ಹೋಗಕ್ಕೆ 1.5 ಗಂಟೆ. ಏನಕ್ಕೆ ಬರ್ಬೇಕು ಹಂಗಾರೆ? ಬೇಸಿಕ್ ಕಾಮನ್ ಸೆನ್ಸ್ ಅವೆಲ್ಲ. ಯಾವುದೇ ಹಿರಿಯ ಕಲಾವಿದರು ತೀರ್ಕೊಂಡಾಗ ರವೀಂದ್ರ ಕಲಾಕ್ಷೇತ್ರದ ದರ್ಶನಕ್ಕೆ ನಿಮ್ ಯಾವ ಪೇಪರ್ ವರ್ಕು ಬೇಡ, ಫಸ್ಟ್ ದರ್ಶನಕ್ಕೆ ವ್ಯವಸ್ಥೆ ಮಾಡಿ, ಮಿಕ್ಕಿದ ಆಮೇಲೆ ಇದನ್ನ ಮಾಡಿ. ನೀವು ಸಾಯ್ತೀರಾ ಕಣ್ರಯ್ಯ, ಎಲ್ಲರೂ ಸಾಯ್ತೀರಿ. ಅಧಿಕಾರಿಗಳಾಗ್ಲಿ ನೀವು ಸಾಯ್ತೀರಿ, ನೀವು ಊಟ ಹೊಡ್ಕೊಂಡ್ರೆ ಇಲ್ಲೇ ಇರ್ತೀರಾ? ಏನ್ ಬೇಸಿಕ್ ಕಾಮನ್ ಸೆನ್ಸ್? 900 ಸಿನಿಮಾ ಮಾಡೋದನ್ನ ಬಾಡಿ ತಾಂಬರಕ್ಕೆ ಇಷ್ಟೊಂದು ಕಷ್ಟಪಡ್ಬೇಕು ಅಂದ್ರೆ ಕ್ಷೇಮ, ನಿಮ್ಗೆ ನಾಚಿಕೆ ಆಗ್ಬೇಕು. ಅನ್ಫಿಟ್ ನೀವೆಲ್ಲ ಅಲ್ಲಿ ಕಾರ್ಯಕ್ರಮ ಅಲ್ಲಿ ಸ್ಥಾನದಲ್ಲಿ ಇರೋದಕ್ಕೆ.